ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅನಸೂಯ ಮಂಜುನಾಥ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅನಸೂಯ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಅನಸೂಯ, ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ ಖಾನಾವಳಿಯಲ್ಲಿ? ನಾನು ಮೂಲಂಗಿ ಪಲಾವ್ ಅಂತ ತೋರಿಸ್ತಾ ಇದ್ದೀನಿ. ಮೂಲಂಗಿ ಪಲಾವ, ಓಕೆ. ಮೂಲಂಗಿ ಪಲಾವ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಮೂಲಂಗಿ, ಈರುಳ್ಳಿ, ಕರಿಬೇವು, ಬೆಳ್ಳುಳ್ಳಿ, ಸಾಸಿವೆ, ಚಕ್ಕೆ ಲವಂಗ, ಶುಂಠಿ, ತೆಂಗಿನಕಾಯಿ, ಟೊಮೊಟೊ, ಸಾಂಬಾರು ಪೌಡರು, ಅಕ್ಕಿ, ರುಚಿಗೆ ಉಪ್ಪು, ಲಾಸ್ಟ್ಗೆ ತುಪ್ಪ. ಓಕೆ. ಅನಸೂಯ, ಎಲ್ಲಿಂದ ಬಂದಿದ್ದೀರಾ ನೀವು? ಯಶವಂತಪುರದಿಂದ. ಬೆಂಗಳೂರು ಯಶವಂತಪುರದಿಂದ. ಓಕೆ. ಇದೇ ಸ್ವಂತ ಊರಾ? ಸ್ವಂತ ಊರು. ಓಕೆ. ಮದುವೆ ಆದಾಗಿಂದ ಸ್ವಂತ ಊರು. ಓಕೆ. ತಾಯಿ ಮನೆಯಲ್ಲಿ? ತಾಯಿ ಮನೆ ಇಲ್ಲೇ ಹಬ್ಬಿಗೆರೆ. ಮೊದಲೆಲ್ಲ ಗುಬ್ಬಿ ಹತ್ರ ಊರು. ಪ್ರಾಪರ್ಟಿ ಎಲ್ಲ ಮಾರ್ಬಿಟ್ಟು ನನ್ನ ಮದುವೆ ಆದ್ಮೇಲೆ ಇಲ್ಲೇ ಸೆಟ್ ಆಗ್ಬಿಟ್ಟಿದ್ದಾರೆ. ಹೌದಾ? ಓಕೆ. ಸೊ ಇವಾಗ ಏನು ಮಸಾಲೆ ಪೌಡರ್ ಅಂತ ಹೇಳಿದ್ರೆ? ಅಂದರೆ ಸಾಂಬಾರ್ಗೆ ಯೂಸ್ ಮಾಡೋ ಅಂತ ಎಲ್ಲ ಕಾಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಇರೋ ಅಂತ ಮಿಕ್ಸ್ ಸಾಂಬಾರ್ ಪೌಡರ್. ಓಕೆ. ಏನು ಧನಿಯಾ ಏನೆಲ್ಲ ಹಾಕಿದ್ದೀರಾ ಅದಕ್ಕೆ? ಧನಿಯಾ ಮತ್ತು ಕಾಳುಗಳು. ಯಾವ ಕಾಳುಗಳು? ಕಡಲೆಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಎಲ್ಲ ಕಾಳು, ಜೀರಿಗೆ, ಮೆಣಸು ಎಲ್ಲ ಮಿಕ್ಸ್ ಆಗಿರೋಂಥ ಕಾಳುದು ಮತ್ತು ಧನಿಯಾ ಮೆಣಸಿನ್ಕಾಯಿ ಇಷ್ಟು ಮಿಕ್ಸ್ ಮಾಡಿರೋಂಥ ಪೌಡ್ರ್. ಅದ್ರ ಸಾಂಬಾರು ಕೂಡ ಮಾಡ್ಬೋದು. ನೀವು ಸಾಂಬಾರು ಮಾಡೋದಕ್ಕೆ ಉಪಯೋಗಿಸುವಂಥದ್ದು. ಸೊ ಎಲ್ಲರೂ ಹಸಿ ಮೆಣಸಿನ್ಕಾಯಿ ಹಾಕಿ ಜಾಸ್ತಿ ಪಲಾವ್ ಮಾಡ್ತಾರೆ. ಅದು ತುಂಬ ಹೆಲ್ತ್ಗೆ ಪ್ರಾಬ್ಲಮ್, ಗ್ಯಾಸ್ಟ್ರಿಕ್ ಆಗುತ್ತೆ. ಹಸಿ ಮೆಣಸಿನ್ಕಾಯ್ದಲ್ಲೇ ಪಲಾವೇ ಮಾಡಲ್ಲ ಜಾಸ್ತಿ, ಯೂಶಲಿ ನೋಡಿರೋ ಪ್ರಕಾರ. ಮತ್ತು ಕ್ಯಾರೆಟು, ಬೀನ್ಸ್ ಇದಲ್ಲೇ ಪಲಾವ್ ಆಗಲ್ಲ ಅನ್ಕೊಂಡ್ಬಿಡ್ತಾರೆ. ಸೊ ಇರೋದ್ರಲ್ಲೇ ಮನೆಯಲ್ಲಿ ಸಡನ್ ಆಗಿ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಈ ಥರನೂ ಒಂದು ಟ್ರೈ ಮಾಡ್ಬೋದಲ್ಲ ಅಂತ ಹೊಸ ರುಚಿ. ಸರಿ, ನೀವು ಹೇಳಿದ ನಿಜಾನೆ. ಕ್ಯಾರೆಟ್, ಬೀನ್ಸ್ ಇಲ್ಲದೆ ಪಲಾವ್ ಮಾಡಕ್ ಆಗತ್ತೆ ಅಂತ ಗೊತ್ತೇ ಇಲ್ಲ ಎಲ್ಲ. ಮತ್ತೆ ಮೂಲಂಗಿ ಮಕ್ಕಳು ತಿನ್ನಲ್ಲ, ಇದ್ರಲ್ಲಿ ಹಾಕಿದ್ರೆ ಗೊತ್ತಾಗದೆ ಇಲ್ಲ ಸ್ಮೆಲ್. ಮೂಲಂಗಿ ಆರೋಗ್ಯಕ್ಕೆ ಒಳ್ಳೇದು ಕೂಡ. ಸೊ ಹಾಗಾಗಿ ಇರುವಂತ ಒಂದು ತರಕಾರಿ ಉಪಯೋಗಿಸ್ಕೊಂಡು ಮೂಲಂಗಿ ಪಲಾವ್ ಮಾಡೋದು ಸ್ಟಾರ್ಟ್ ಮಾಡೋಣ. ಏನ್ ಬೇಕು ಫಸ್ಟ್ಗೆ? ಕುಕ್ಕರ್, ಮಿಕ್ಸಿ ಜಾರ್. ಫಸ್ಟ್ ರುಬ್ಕೋತೀರಾ? ಓಕೆ ಓಕೆ. ಏನ್ ಬೇಕು ಫಸ್ಟ್ಗೆ? ಚಕ್ಕೆ ಲವಂಗ ಎಲ್ಲ ಹಸಿದೆ ಹಾಕೊಳ್ಳೋದು? ಎಲ್ಲ ಒಂದೆರಡು ಪೀಸ್. ಚಕ್ಕೆ ಒಂದೆರಡು, ಲವಂಗ ಒಂದೆರಡು, ಏಲಕ್ಕಿ ಒಂದು ಹಾಕ್ತೀನಿ. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತೀನಿ, ಕಾಯಿ ಚೂರು. ಕಾಯಿ ಕೂಡ ಯೂಶಲ್ ಆಗಿ ಅಂದ್ರೆ ಸೌತ್ ಇಂಡಿಯಾ ಕಡೆ ಹಾಕ್ತಾರೆ. ಅಂದ್ರೆ ನೀವು ಪಲಾವ್ಗೆಲ್ಲ ತೆಂಗಿನಕಾಯಿ ಹಾಕ್ತೀರಾ? ನಾನು ಯೂಶಲಿ ಕೆಲವೊಂದು ಹಾಕ್ತೀನಿ. ನಮ್ಮನೇಲಿ ತುಂಬಾ ತೆಂಗಿನಕಾಯಿ ಬಳಸೋದು ಕಡಿಮೆ, ಕೊಲೆಸ್ಟ್ರಾಲ್ ತಿನ್ನೋದಿಲ್ಲ. ಕೆಲವೊಂದು ಹಾಕಿದ್ದೀರಾ? ಹೌದು. ಇದು ಮತ್ತೆ ಶುಂಠಿ ಹಾಕಿದ್ರಲ್ಲ? ಶುಂಠಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ. ಒಂದೆರಡು ಪೀಸ್ ಶುಂಠಿ ಹಾಕಿದ್ರೆ, ತೆಂಗಿನಕಾಯಿ, ಬೆಳ್ಳುಳ್ಳಿ ಮತ್ತೆ ಚಕ್ಕೆ ಲವಂಗ, ಏಲಕ್ಕಿ ಇಷ್ಟೇ. ಇದು ಪೇಸ್ಟ್ ಮಾಡ್ಬೇಕಾ? ಓಕೆ. ನೋಡಿ, ಚೆಕ್ ಮಾಡಿ ಆಗಿದೆಯಾ ಅಂತ. ಇವಾಗ ಗ್ಯಾಸ್ ಹಚ್ಕೊಳ್ಳೋಣ, ಕುಕ್ಕರ್ ಕೊಡಿ. ಓಕೆ. ಸೊ ಅಡುಗೆ ಯಾರು ಮಾಡೋದು? ಹೊಸಬ್ಳಲ್ವಾ, ಸ್ವಲ್ಪ ಎಲ್ಲ ಅಡುಗೆ ಗೊತ್ತಿಲ್ಲ, ಕೆಲವೊಂದು ಮಾಡ್ತಾಳೆ. ನಾನಿಲ್ಲ ಅಂದ್ರೆ ಮ್ಯಾನೇಜ್ ಮಾಡ್ತೇವೆ. ಓಕೆ. ಕಿಚನ್ ಜನದಲ್ಲಿ ಎಲ್ಲ ಕಲ್ತಿರ್ತಾರೆ ಅಡುಗೆಗಳನ್ನೆಲ್ಲ. ಎಲ್ಲ ಕಡೆ ಟಿವಿಯಲ್ಲಿ ಬರ್ತಾ ಇರುತ್ತೆ, ಯೂಟ್ಯೂಬಲ್ಲಿ ಇರುತ್ತೆ. ಮತ್ತೆ ಇಂಟ್ರೆಸ್ಟು ಇದೆ ಈಗಿನವ್ರಿಗೆಲ್ಲ. ಹೌದು. ಏನು ಹಾಕೋತೀರಾ? ಎಣ್ಣೆ ಎಷ್ಟು ಹಾಕೊಳ್ಳೋದು? ಒಂದು 3-4 ಸ್ಪೂನ್ ಸಾಕಾಗತ್ತಾ? ಸಾಕು. ಎಣ್ಣೆ ಯೂಶಲಿ ನಮ್ಮ ಮನೇಲಿ ತುಂಬಾ ಕಡಿಮೆನೇನಾ? ಆದ್ರೆ ಈ ತರ ಪಲಾವ್ ಏನಾದ್ರು ಮಾಡಿದಾಗ ಹಾಕ್ತೀರಾ? ಎಲ್ಲದಕ್ಕೂ ಕಡಿಮೆನೆ ಎಲ್ಲ ಕಂಪೇರೇಟಿವ್. ಏನ್ ರುಚಿ ಹಾಗೆ ಇರುತ್ತೆ. ಹೌದೌದು. ನಾವು ಅನ್ಕೊಳ್ಳೋದಷ್ಟೇ, ಜಾಸ್ತಿ ಹಾಕಿದ ತಕ್ಷಣ ಜಾಸ್ತಿ ರುಚಿ ಏನಾಗಲ್ಲ. ಸ್ವಲ್ಪ ಎಣ್ಣೆ ಕಾಣ್ತಾ ಇದ್ರೆ ಕೆಲವರಿಗೆ ತಿನ್ನಕ್ ಖುಷಿ ಆಗುತ್ತೆ, ಜಾಸ್ತಿ ಹಾಕೊಂಡ್ಬಿಡ್ತಾರೆ. ನಮ್ಮನೇಲಿ ಯೂಶಲಿ ನಮ್ಮ ಮನೆಯವ್ರಿಗೆ ಮತ್ತೆ ಮಗನಿಗೆ ತುಂಬಾ ಎಣ್ಣೆ ಕಡಿಮೆ ಇರ್ಬೇಕು. ಹಂಗಾಗಿ 3 ಪ್ಯಾಕೆಟ್ ವಿನಾಕಾರಣ ತಿಂದು ವೆಯ್ಟ್ ಗೇನ್ ಆಗೋದು, ಆರೋಗ್ಯ ಹಾಳು ಮಾಡ್ಕೊಳ್ಳೋದು. ಮತ್ತೆ ಇದಕ್ಕೆ ಎಕ್ಸರ್ಸೈಸ್ ತಿನ್ನೋದು ಮತ್ತೆ ಎಕ್ಸರ್ಸೈಸ್ ಬೇರೆ ಮಾಡಬೇಕು. ಓಕೆ. ಇನ್ನೇನು ಹಾಕ್ತೀರಾ ಅದಕ್ಕೆ? ಎಣ್ಣೆ ಕಾಯಿ ಅಲ್ಲ? ಬಿಸಿ ಆಗಿದೆ. ಸ್ಪೂನ್ ಕೊಡಿ. ಸಾಸಿವೆ ಹಾಕೋಣ. ಸರಿ. ಮತ್ತೆ ಮನೆಯವ್ರು ಏನ್ ಮಾಡ್ತಾರೆ? ಮನೆಯವರು ಬಾಷ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ರು, ಈಗ VRS ಕೊಟ್ಟಿದ್ದಾರೆ. ಸಮಾಜ ಸೇವೆ. ಹೌದಾ? ಓಕೆ ಓಕೆ, ಬಹಳ ಸಂತೋಷ. ಮತ್ತೆ ಕರಿಬೇವು ಹಾಕೋಣ. ಓಕೆ. ಈರುಳ್ಳಿ,
ಮತ್ತೆ ಸಮಾಜ ಸೇವೆ ಅಂತ ಹೇಳಿದ್ರಿ, ಏನು ಯಾವ ಥರ ಸಮಾಜ ಸೇವೆ ಅಂದರೆ ಹೇಗೆ ಏನೆಲ್ಲ ಮಾಡ್ತಾರೆ? ಸೋಷಿಯಲ್ ವರ್ಕ್ ಅಂದರೆ ಎಲ್ಲ ಫ್ರೀಯಾಗಿ ಒಂದು ಸಂಘ ಅಂತ ಮಾಡ್ಕೊಂಡಿದ್ದಾರೆ. ಓಕೆ. ಅದರಲ್ಲಿ ಫುಲ್ಲು ಸಂಘ ಮಾಡಿಕೊಂಡು ಮಕ್ಕಳಿಗೆ ಸಮ್ಮರ್ ಕ್ಯಾಂಪು ಮತ್ತು ಮೆಡಿಕಲ್ ಕ್ಯಾಂಪು, ಸಸಿ ನೆಡೋ ಕಾರ್ಯಕ್ರಮ, ಈ ಥರ ಎಲ್ಲ ಕಾರ್ಯಕ್ರಮನ ಫ್ರೀಯಾಗಿ ಮಾಡೋದು. ಓಕೆ. ಯಾವುದು ಯಾರ ಹತ್ರನೂ ಏನು ಚಾರ್ಜ್ ಮಾಡಲ್ಲ, ಯಾವುದಕ್ಕೂ ಇಲ್ಲ. ವಧುವರವ್ರದ್ದು ಎಲ್ಲವನ್ನು ಮಾಡಿದ್ರೆ ಯಾರಾದ್ರೂ ಫಲಾಪೇಕ್ಷೆ ಇಲ್ಲದೆ ಸಮಾಜ ಕಾರ್ಯ ಅದರಲ್ಲಿ ಇದ್ದಾರೆ. ಇಷ್ಟು ದಿವಸ ಮನೆಗಾಗಿ ನಮಗಾಗಿ ದುಡ್ದಿದ್ದೀವಿ. ಸೊ ಇನ್ನು ಮುಂದೆ ಆದಷ್ಟು ನಮ್ಮ ಆರೋಗ್ಯ ಗಟ್ಟಿಗಿರೋವರೆಗೂ ಏನಾದರೂ ಒಬ್ಬರಿಗೆ ಹೆಲ್ಪ್ ಆಗೋ ಥರ ಬದುಕೋಣ ಅನ್ನೋ ಒಂದು ದೃಷ್ಟಿಯಿಂದ. ಬಹಳ ಒಳ್ಳೇದು. ಹಾಗಾದ್ರೆ ಯಾರಾದ್ರೂ ಏನಾದ್ರೂ ಹೆಲ್ಪ್ ಬೇಕು, ಎಷ್ಟೋ ಜನ ಇರ್ತಾರೆ ನಮ್ಮ ಸಮಾಜದಲ್ಲಿ, ಎಲ್ಲಾ ವರ್ಗದವರು ಇರ್ತಾರೆ. ಬಡ ವರ್ಗದವರು ಅಥವಾ ಏನೋ ಒಂದು ಕೆಲಸ ಆಗ್ಬೇಕು, ಗೊತ್ತಿರಲ್ಲ ಯಾರ ಹತ್ರ ಹೋಗ್ಬೇಕು ಅಂತ, ಅವರು ನಿಮ್ಮನ್ನ ಅಪ್ರೋಚ್ ಆಗ್ಬೋದಾ? ಹಾಗಾದ್ರೆ ಆಗ್ಬೋದು. ಖಂಡಿತ ನಮ್ಮ ನಂಬರ್ ಕೊಡಿ, ನಮ್ಮ ಹಸ್ಬೆಂಡ್ ಅಥವಾ ನಂದೇ ಕೊಡಿ, ನಾನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಏನೇ ಸಮಸ್ಯೆ ಇದ್ರೂ ನಮ್ಮ ಕೈಲಿ ಆಗುವಂಥದ್ದನ್ನ ಮಾಡ್ತೀರಾ. ಹೆಲ್ಪ್ ಆದ್ರೆ ಯಾರ ಹತ್ರ ಅಪ್ರೋಚ್ ಆಗ್ಬೋದು, ಹೇಗೆ ಹೋಗ್ಬೋದು ಅನ್ನೋದ್ರ ಬಗ್ಗೆ ಸಜೆಷನ್ಸ್ ಆದ್ರೂ ಕೊಡ್ತಾರೆ. ಇಲ್ಲ ಅವ್ರ ಕೈಲಿ ಆಗುವಂಥದ್ದು ಅವರೇ ಮಾಡಿಕೊಡ್ತಾರೆ. ಓಕೆ, ತುಂಬಾ ಸಂತೋಷ. ಇತ್ತೀಚಿನ ದಿನಗಳಲ್ಲಿ ಈ ತರ ಬಹಳ ಅಪರೂಪ ಕೆಲಸ ಮಾಡಿದ್ರು ಅದರಿಂದ ಏನ್ ಸಿಗುತ್ತೆ ಅಂತ ನೋಡ್ತಾರೆ. ಇದು ಈರುಳ್ಳಿ ಸ್ವಲ್ಪ ಹುರಿಬೇಕಲ್ವಾ? ಸ್ವಲ್ಪ ಕಂದು ಬರಲಿ. ಈಗ ಈರುಳ್ಳಿ ಹುರಿದಾಗಿದ್ಯಾ? ಆಗಿದೆ. ಓಕೆ. ಈಗ ಏನ್ ಹಾಕೋದು? ಮೂಲಂಗಿ ಹಾಕೋತೀನಿ. ಮೂಲಂಗಿ ಎಷ್ಟು? ಒಂದು ಅರ್ಧ ಬೌಲ್. ಒಂದು 2 ಮೂಲಂಗಿ, ಅರ್ಧ ಬೌಲ್. ಜಾಸ್ತಿ ಹಾಕಿದ್ರೆ ಅದು ಕೆಲವರು ತಿನ್ನಲ್ಲ. ಬೇಕು ಅಂದ್ರೆ ಬೇಕಾದ್ರೆ ಜಾಸ್ತಿ ಇಷ್ಟ ಇರೋರು ಹಾಕೋಬಹುದು. ಮತ್ತೆ ನೀವೇನ್ ಮಾಡ್ತಾ ಇದ್ದೀರಾ? ನೀವು ಮನೆಯವರು ಸಮಾಜ ಸೇವೆ ಮಾಡ್ತಾರೆ ಅಂತ ಹೇಳಿದ್ರಿ, ನೀವು? ನಾನು ಅವ್ರಿಗೆ ಸಪೋರ್ಟಿವ್ ಆಗಿ ಬೆಂಬಲ. ಓಕೆ ಓಕೆ. ನೀವು ಕೂಡ ಆ ಥರ ಎಲ್ಲ ಆಕ್ಟಿವಿಟೀಸ್ ಅಲ್ಲೆಲ್ಲ ಇನ್ವಾಲ್ವ್ ಆಗಿದ್ದೀರಾ? ಅಂದ್ರೆ ಹೆಲ್ಪ್ ಮಾಡೋದು ಅಥವಾ ಬೇರೆ ಯಾವ್ದಾದ್ರು ಸಂಘ ಸಂಸ್ಥೆ? ಅದೇ ನಾನು ಈ ತರ ಮಾಡ್ತಾ ಇದೀನಿ. ಪ್ರತಿ ಸೋಮವಾರ ಮನೆಯಲ್ಲಿ ಪ್ರಾರ್ಥನೆ ಮಾಡಿಸೋದು, ಮತ್ತೆ ಬೇರೆಯವ್ರನ್ನ ಕರೆದ್ಬಿಟ್ಟು ಈ ಮಕ್ಕಳಿಗೆ, ಈಗಿನ ಜನ್ರೇಷನ್ ಮಕ್ಕಳಿಗೆ ಏನಾಗಿದೆ, ಬರೀ ಟಿವಿ ನೋಡು, ಮೊಬೈಲು ಅಥವಾ ಹೊರಗಡೆ ಶೋಕಿ ಈ ಥರದ್ದೇ ಮೂವೀಸ್ ನೋಡೋದು ಇದೇ ಆಗಿದೆಯಲ್ಲ. ಹಂಗಾಗಿ ವಚನ ಸಾಹಿತ್ಯನ, ಶರಣರ ಬಗ್ಗೆ ಪರಿಚಯ ಮಾಡೋಣ ಅಂದ್ಬಿಟ್ಟು ಪೇರೆಂಟ್ಸ್ಗೆ ಹೇಳ್ತಾ ಇರ್ತೀನಿ. ಲೇಡೀಸ್ ಹೌಸ್ ವೈಫ್ನ ಮನೆಗೆ ಕರೆದ್ಬಿಟ್ಟು ಈ ಥರ ಮಾಡಿ ಮಕ್ಳಿಗನ್ನ ತಗೊಂಬನ್ನಿ, ಇದಕ್ಕೆ ಹಿಂದಿನ ಶರಣರದ್ದು ಎಲ್ಲ ಪರಿಚಯ ಮಾಡೋಣ ಅಂತ ಹೇಳ್ತಿರ್ತೀನಿ. ಕೆಲವು ಮಕ್ಳು ಕೇಳಲ್ಲ. ಸೊ ತಾಯಿ ತಾಯಿನೇ ಮೊದಲ ಗುರು ಅಂತ ಹೇಳ್ತಾರೆ. ತಾಯಿಗೆ ಕಲ್ಸ್ಕೊಟ್ರೆ ಮಕ್ಳಿಗೆ ಅವ್ರು ಕಲ್ಸ್ಕೊಡ್ತಾರೆ ಅನ್ನೋ ಒಂದು ನನ್ನ ಅಭಿಪ್ರಾಯದ ಪ್ರಕಾರ ಆ ಥರ ತಾಯಿ ಅಂದ್ರನ್ನ ಕರೆದು ಹೇಳ್ಕೊಡ್ತಾರೆ. ಅವರು ಫಸ್ಟ್ ಕಲ್ತ್ರೆ ನೀವು ಇಡೀ ಕುಟುಂಬನೇ ಕಲಿಬೋದಂತ. ಯೂಶಲಿ ಇದೊಂದು ಹೆಣ್ಣು ಅನ್ನೋದು ಹೆಣ್ಣು ಕಲಿತಾರೆ ಇದೆ. ಹೌದೌದು. ಸೊ ತಾಯಿ ಕಲ್ತ್ರೆ ಮಕ್ಳಿಗೆ ಡೆಫಿನೆಟ್ ಆಗಿ ಕಲಿಸ್ತಾರೆ ಅಂತ ನೀವು ಈ ಹೆಣ್ಮಕ್ಳನ್ನ, ಹೆಂಗಸ್ರನ್ನ ಆಸಕ್ತಿ ಇರೋರು ಬನ್ನಿ ಅಂತ ನಾನು ಬಲವಂತವಾಗಿ ಕರಿತೀನಿ. ಕೆಲವ್ರಿಗೆಲ್ಲ ಇಷ್ಟ ಇರೋರು ಬರ್ತಾರೆ. ಓಕೆ. ಪ್ರತಿ ವಾರ ಮಾಡ್ತೀರಾ? ಪ್ರತಿ ವಾರ ಮಾಡ್ತೀವಿ. ಬೇಕಿದ್ರೆ ಅವರು ಡೈಲಿ ಬರ್ತೀವಿ, ಡೈಲಿ ನಾವು ರೆಡಿ ಇರ್ತೀವಿ. ಅಕ್ಕಪಕ್ಕ ಮಕ್ಳು ಕರೆದು ಮಾಡಕ್ ರೆಡಿ ನಾನು. ಮತ್ತೆ ಬೇರೆ ಸ್ಕೂಲಿಗೆ ಹೋಗಿ ಹೇಳ್ಕೊಡಕ್ಕೂ ರೆಡಿ. ಅವಕಾಶ ಸಿಗ್ಬೇಕಷ್ಟೇ. ಸಿಕ್ಕಿದ್ರೆ ನೀವು ಹೋಗ್ತೀರಿ. ಯಾರಿಗಾದ್ರೂ ವೀಕ್ಷಕರಲ್ಲಿ ಎಷ್ಟೋ ಜನಕ್ಕೆ ಆಸಕ್ತಿ ಇರುತ್ತೆ, ಕಲಿಬೇಕು, ಎಲ್ಲಿ ಯಾರನ್ನ ಅಪ್ರೋಚ್ ಆಗೋದು ಗೊತ್ತಿರ್ಲಿಲ್ಲ, ನೀವು ಅದನ್ನು ನೀವು ಮಾಡ್ಬೋದು. ಹಾಗಾದ್ರೆ ಎಷ್ಟೋ ಜನಕ್ಕೆ ಬರುತ್ತೆ. ಬೆಂದಿದೆ. ಇನ್ನೇನು ಹಾಕ್ತೀರಾ? ಇದು ಮಸಾಲಾ ಪೌಡರ್. ಓಕೆ. 2 ಸ್ಪೂನ್ ಮಸಾಲಾ ಪೌಡರ್ ಅಂತ. ಸೊ ಈಗ 1 ಬೌಲ್ ಅಕ್ಕಿಗೆ ಅಷ್ಟು 2 ಸ್ಪೂನ್ ಸಾಕಾಗತ್ತಾ? ಮೆಣಸಿನ್ಕಾಯಿನೂ ಅದರಲ್ಲಿ ಒಣಮೆಣಸು ಹಾಕಿರ್ತೀರಾ? ಒಣಮೆಣಸಿನ್ಕಾಯಿ ಹಾಕಿದ್ದೀರಾ ಅಂತ ಹೇಳಿದ್ರಲ್ವಾ? ಅದನ್ನ ಮಿಕ್ಸ್ ಮಾಡಿ ಇನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಹಾಕಿದ್ದೀರಲ್ವಾ? ಇಲ್ಲ, ಈ ಮಸಾಲ ಹಾಕಬೇಕು. ಮಿಕ್ಸಿಗೆ ಹಾಕಿರುವಂಥದ್ದನ್ನ ಹಾಕಬೇಕು. ಹಾಕೋಣ. ಮತ್ತೆ ಎಲ್ಲ ಇಷ್ಟೆಲ್ಲ ನಡುವೆ ಅಡುಗೆನೂ ಮಾಡಬೇಕು. ಈಗ ಸೊಸೆಗೂ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕಲ್ವಾ ಅಡುಗೆದು? ಇವಾಗ ಇಬ್ರು ಸೇರ್ ಮಾಡೋದ್ರಿಂದ ಈಸಿ ಆಗತ್ತಾ? ಈಸಿ ಆಗಿದೆ. ಅವಳಿಗೆ ಕಲ್ಸ್ಕೊಡೋದು. ಎಲ್ಲಿನವರು ಸೊಸೆ? ಇಲ್ಲೇ ವಿಜಯನಗರ. ಬೆಂಗಳೂರವರೇನಾ? ಸೊ ಅವ್ರಿಗೆ ಗೊತ್ತಿರೋದು ಅವ್ರು ಮಾಡ್ತಾರೆ, ನಿಮಗೆ ಗೊತ್ತಿರೋದು ನೀವು ಮಾಡೋದು. ಹಾಗಾಗಿ ಶೇರ್ ಮಾಡಿದಾಗ ಯಾವಾಗಲೂ ಕೆಲಸ ಬೇಗ ಆಗ್ಬಿಡುತ್ತೆ. ಹೌದು. ಅವಳಿಗೆ ಹೊಸ ರುಚಿ ಮಾಡ್ತಾ ಇದ್ದಾಳೆ. ನೆಕ್ಸ್ಟ್ ಇಲ್ಲಿ ಬಂದು ಮಾಡ್ತಾಳೆ. ಓಕೆ, ಖಂಡಿತವಾಗ್ಲೂ ಕರ್ಕೊಂಬನ್ನಿ. ಯಾಕಂದ್ರೆ ಎಲ್ಲಾ ಜನರೇಷನ್ದು ನಾವು ಯೂಶಲಿ ನಮ್ಮ ಖಾನಾವಳಿಗೆ ಆಲ್ಮೋಸ್ಟ್ 80 ವರ್ಷದವರು ಬಂದ್ ಮಾಡಿದ್ದಾರೆ ಹಳೆಯ ಅಡುಗೆನ. ಇನ್ನು ಚಿಕ್ಕವರು ಅಂದ್ರೆ 20 ವರ್ಷದ ಒಳಗಿನವರು ಬಂದ್ ಮಾಡೋಗಿದ್ದಾರೆ. ಸೊ ನಮ್ಗೆ ಎಲ್ಲಾರ್ದು ಟೇಸ್ಟು ಎಲ್ರಿಗೂ ಹೇಳ್ಕೊಡ್ಬೇಕು, ಸಿಗುತ್ತೆ. ಸೊ ನಾನು ಅದನ್ನೇ ಹೇಳೋದು. ಈಗ ನಾವು ಟಿವಿ ನೋಡ್ತೀವಿ ಏನೇನು ಮಾಡ್ತಾರೆ ಅಂತ, ಅದನ್ನ ನಾವು ಮನೇಲಿ ಟ್ರೈ ಮಾಡ್ತೀವಿ. ಬೇರೆಯವ್ರಿಗೂ ನೋಡೋಕೆ ಹೇಳಿ, ಈ ಥರ ಬಸವ ಚಾನಲ್ ಬರ್ತಾ ಇದೆ, ಅದರಲ್ಲಿ ಅಡುಗೆ ಕಾರ್ಯಕ್ರಮ ಖಾನಾವಳಿ ಬರ್ತಿದೆ ಅಂತ. ಸೊ ನೋಡೋದು
ಮಾಡೋದು ಅಷ್ಟೇ ಆಗ್ಬಿಡುತ್ತೆ. ಅದಕ್ಕೆ ಅವರು ಕೂಡ ಈ ಥರ ನೋಡಿಕೊಂಡು ಇಲ್ಲಿ ಬಂದು ಆದಷ್ಟು ಶರಣರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ. ಪ್ರವಚನ ಅಥವಾ ವಚನ ಯಾರು ಎಷ್ಟೋ ಜನಕ್ಕೆ ಬರ್ತಿರುತ್ತೆ, ಒಂದು ಸ್ಟೇಜ್ ಸಿಕ್ಕಿರಲ್ಲ ಅಥವಾ ಧೈರ್ಯ ಇರಲ್ಲ, ವೇದಿಕೆ ಸಿಕ್ಕಿರಲ್ಲ, ಸೊ ಧೈರ್ಯ ಇರಲ್ಲ. ಇಲ್ಲಿ ಬಂದಾಗ ಧೈರ್ಯ ಬರುತ್ತೆ. ಅದಕ್ಕೆ ಬನ್ನಿ ಮಾಡಿ ಅಂತ ಹೇಳ್ತೀನಿ ನಾನು. ಅದಕ್ಕೆ ಇವಾಗ ಎಷ್ಟೋ ಜನ ಮಾಡ್ತಿರ್ತಾರೆ ಅನ್ಕೊಂತೀನಿ ಟಿವಿ ನೋಡಿ. ಸೊ ಮಾಡೋದ್ರ ಜೊತೆಗೆ ದೇವ್ರ ಬಗ್ಗೆ ಪೂಜೆ, ಈ ವಚನ ಸಾಹಿತ್ಯದ ಬಗ್ಗೆ ತಿಳುವಳಿಕೆ, ಎಷ್ಟೊಂದು ಅರಿವು ಮೂಡಿಸುತ್ತೆ. ಬುಕ್ ಓದೋದ್ರಿಂದ, ಸಾಹಿತ್ಯ ಓದೋದ್ರಿಂದ, ಗ್ರಂಥಗಳನ್ನ ಎಷ್ಟೊಂದೆಲ್ಲ ಅರಿವು ಮೂಡುತ್ತೆ. ಅದಕ್ಕೆ ಅದನ್ನ ಮನೆಯಲ್ಲಿ ಮಾಡಿ ಅಳವಡಿಸ್ಕೊಳ್ಳಿ. ನಮ್ಮ ಜೀವನದಲ್ಲೂ ನಾವು ಅಳವಡಿಸ್ಕೋಬೇಕು. ಗೊತ್ತಿರೋರು ಮುಂದೆ ಬಂದು ಬೇರೆಯವ್ರಿಗೂ ಹೇಳ್ಕೊಡ್ಬೇಕು ಅನ್ನೋದು. ನೀವು ಬರೀ ಅಡಿಗೆ ನೋಡೋದು ಮಾಡೋದೇ ಆಗ್ಬಾರ್ದು ಜೀವನ. ಇದನ್ನು ಜೊತೆನಲ್ಲಿ ಮಾಡ್ಕೊಂಡೋಗಿ. ಸೊ ನಮ್ಮನೆಯಲ್ಲಿ ಪ್ರಾರ್ಥನೆ ನಡೆಯುತ್ತೆ, ಬನ್ನಿ ಪ್ರತಿ ಸೋಮವಾರ. ಬೇಕಿದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನನ್ನ ನಂಬರ್ ತಗೊಳ್ಳಿ ಅಂತಾನು ನಾನು ಹೇಳಕ್ಕೆ. ಬಹಳ ಸಂತೋಷ. ಈ ತರ ಹೇಳೋರು ತುಂಬಾ ಅಪರೂಪನೇ ನಿಜ ಹೇಳ್ಬೇಕಂದ್ರೆ. ಇನ್ನೇನ್ ಹಾಕ್ತೀರಾ? ಎಲ್ಲ ಅಕ್ಕಿ ಹಾಕ್ಬಿಡ್ತೀರಾ? 1 ಬೌಲ್ ಅಕ್ಕಿ ನೆನೆಸಿಟ್ಟಿದ್ದೀನಿ. ಇದು 1 ಬೌಲಿಗೆ ನೀರು ಎಷ್ಟು ಹಾಕ್ತೀರಾ? 2 ಬೌಲ್. ಅದೇ ಬೌಲ್ ಅಕ್ಕಿ ಹಾಕ್ತೀರಾ? ಸೊ ಈ ತರ ರೈಸ್ ಐಟಮ್ಸ್ ಎಲ್ಲ ಜಾಸ್ತಿನಾ ಮನೇಲಿ? ಹೇಗೆ? ನನ್ನ ಮಗನಿಗೆ, ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ ರೈಸ್ ಐಟಮು. ಸೊ ನನಗೆ ಚಪಾತಿ ಆ ಥರ ಇಷ್ಟ, ರೊಟ್ಟಿಗಳು ಚಪಾತಿ. ಹಂಗಾಗಿ ರೈಸೇ ಜಾಸ್ತಿ ನಡೆಯುತ್ತೆ. ಅವ್ರಿಗೆ ಏನು ಇಷ್ಟನೋ ಮಾಡೋದು. ಅಪರೂಪಕ್ಕೆ ಅಟ್ಲೀಸ್ಟ್ ನಿಮ್ಗೆ ಇಷ್ಟದು ಮಾಡ್ತೀರಾ? ಹೇಗೆ ಮಾಡ್ತೀನಿ ಅಲ್ಲ, ಆಕ್ಚುಲಿ ನನಗೆ ಸಪ್ರೇಟ್ ಮಾಡ್ಕೊತೀನಿ, ಅವ್ರಿಗೆ ಸಪ್ರೇಟ್ ಹಾಗೆ ಮಾಡ್ತೀರಾ? ನಮ್ಮನೇಲಿ 2-3 ಥರ ನಡೆಯುತ್ತೆ. ಸೊಸೆನೂ ಬಂದಿರೋದ್ರಿಂದ ಸ್ವಲ್ಪ ನಿಮ್ಗೂ ಹೆಲ್ಪ್ ಆದಾಗ ಆಗುತ್ತೆ. ಸೊ 2-3 ಅಡಿಗೆಗೆ ಒಂದು ಆಮೇಲೆ ಮಾರ್ನಿಂಗ್ ಒಂದು ಟಿಫನ್, ಈವ್ನಿಂಗ್ ಒಂದು ಟಿಫನ್ ಹಾಗೆ ಆಗುತ್ತೆ. ಮಗ ಬಂದಾಗ ಬೇಕು. ಆಫೀಸಿಂದ ಬಂದಾಗ ಏನಾದರೂ ಮಾಡೋದಿರುತ್ತೆ. ಇನ್ನೇನು ಎಲ್ಲ ಆಯ್ತಾ? ಉಪ್ಪು ಹಾಕಿದ್ರೆ ಮತ್ತೆ ಮುಗಿಯುತ್ತಲ್ವಾ? ಕ್ಲೋಸ್ ಮಾಡೋಣ. ಸರಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋದು. ಓಕೆ, ಮುಚ್ಚಳ ಕೊಡ್ಲಾ? ಎಷ್ಟು ವಿಸಿಲ್ ಬರಬೇಕಿದು? 1 ವಿಸಿಲ್ ಬಂದರೆ ಸಾಕು. 1 ವಿಸಿಲ್ ಸಾಕಾಗುತ್ತೆ. ನೆನೆಸಿರುವಂಥ ಅಕ್ಕಿ ಅಲ್ವಾ? ಓಕೆ ಸರ್. ಸೊ ನೀವು ಬೇರೆಯವ್ರಿಗೆಲ್ಲ, ಮಹಿಳೆಯರಿಗೆ, ಮಕ್ಕಳಿಗೆಲ್ಲ ವಚನ ಎಲ್ಲ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ನಮಗೋಸ್ಕರ ಒಂದು ವಚನ ಹೇಳ್ತೀರಾ? ಹೇಳಿ. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು. ಹಿಂಡಲೇಕೋ ತೊಳೆಯಲೇಕೋ, ಮುಳು ಮುಳುಗಿ ಮೂಗ ಹಿಡಿಯಲೇಕೋ. ಹಿಂಡಲೇಕೋ ತೊಳೆಯಲೇಕೋ, ಮುಳು ಮುಳುಗಿ ಮೂಗ ಹಿಡಿಯಲೇಕೋ. ಮುಳು ಮುಳುಗಿ ಮೂಗ ಹಿಡಿಯಲೇಕೋ, ಮುಳು ಮುಳುಗಿ ಮೂಗ ಹಿಡಿಯಲೇಕೋ. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು. ಕೂಡಲ ಸಂಗನ ಶರಣರಲ್ಲಿ ಡೋಹಾರ ಕಕ್ಕಯ್ಯ ನಾಮ ತೊರೆಯಲಿ ಮಿಂದ. ಕೂಡಲ ಸಂಗಮ ಶರಣರಲ್ಲಿ ಡೋಹಾರ ಕಕ್ಕಯ್ಯ ನಾಮ ತೊರೆಯಲಿ ಮಿಂದ. 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 ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ನಿಮ್ಮನರಿಯದ ಕಾರಣ ಕೈಯಲ್ಲಿ ಹುಲ್ಲು, ನಿಮಗೆರಗದ ಕಾರಣ ಕೊರಳಲ್ಲಿ ನೇಣು. ಕೊರಳಲ್ಲಿ ನೇಣು, ಕೊರಳಲ್ಲಿ ನೇಣು. ತುಂಬ ಅದ್ಭುತವಾಗಿ ಹೇಳಿದ್ದೀರಾ. ಒಳ್ಳೆ ಅರ್ಥ ಇದೆ ಇದಕ್ಕೆ. ಇದಿವಾಗ 1 ವಿಸಿಲ್ ಬಂದಿದೆ, ಅದು ತಣ್ಣಗೂ ಕೂಡ ಆಗಿದೆ. ಚೆಕ್ ಮಾಡ್ತೀರಾ ಆಗಿದೆ ಅಂತ? ಮಾಡ್ತೀನಿ. ಆಗಿದೆಯಾ? ಬೆಂದಿದೆಯಾ? ಚೆನ್ನಾಗಿ ಬೆಂದಿದೆ.
ಇನ್ನೇನಾದರೂ ಹಾಕಿದೆಯಾ? ತುಪ್ಪ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಣ. ಓಕೆ, ತುಪ್ಪ ಲಾಸ್ಟಿಗೆ ತುಪ್ಪ ಹಾಕ್ಬಿಡೋದಾ? ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೋದು ರುಚಿಗೆ. ತುಪ್ಪ ತಿನ್ನೋರಿದ್ರೆ ಜಾಸ್ತಿನೇ ಹಾಕೋಬಹುದು. ತುಪ್ಪ ಆರೋಗ್ಯಕ್ಕೆ ಇತ್ತೀಚಿನ ದಿನದಲ್ಲಿ ಒಳ್ಳೇದು ಅಂತಾನೆ ಹೇಳ್ತಾರೆ. ಹೌದು, ಅದೇ ಓವರ್ ತುಂಬ ತಿನ್ನಬಾರ್ದು, ಅಷ್ಟೇ ಒಂದು 2-3 ಸ್ಪೂನ್. ಓಕೆ, ಇದು ಕಲರ್ಫುಲ್ ಆಗಿ ಕಾಣಿಸುತ್ತೆ, ಜೊತೆಗೆ ಒಳ್ಳೇದಲ್ಲ ಕೊತ್ತಂಬರಿ. ಎರಡು ಮಿಕ್ಸ್ ಮಾಡ್ತೀನಿ. ಉದುರಾಗಿ ಚೆನ್ನಾಗಾಗಿದೆ ನೋಡಿ. ಚೆನ್ನಾಗಿ ಅಲ್ವಾ? ಕರೆಕ್ಟಾಗಿ ಹದವಾಗಿ ಬಂದಿದೆ. ಮತ್ತೆ ನೀವು ನೆನೆಸಿಟ್ಟಿದ್ರಲ್ವಾ, ಯೂಶಲಿ ಪಲಾವ್ ಎಲ್ಲ ಮಾಡಬೇಕು ಅಕ್ಕಿ ನೆನೆಸ್ಬೇಕು ಅಂತ ಹೇಳ್ತಾರೆ. ನೆನೆಸ್ಬೋದು, ಇಲ್ಲ ಸ್ವಲ್ಪ ಮೆತ್ತಗೆ ಬೇಕು ಅನ್ನೋರು ನೆನೆಸ್ಕೋಬೋದು. ಏಜ್ ಆದವ್ರಿಗೆಲ್ಲ ಸ್ವಲ್ಪ ಉದುರಿದ್ರೆ ಗಂಟ್ಲಿಗೆ ಸಿಕ್ಕೊಳ್ಳುತ್ತೆ ಅಂತಾರೆ. ಸೊ ಹಂಗಾಗಿ ನೆನೆಸಿ ಮಾಡ್ಬೋದು ಅಥವಾ ಹಾಗೆ ಆಪ್ಷನ್ಸ್. ರೆಡಿ ಇದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರೆಡಿ ಇದೆ ಮೂಲಂಗಿ ಪಲಾವ್. ಟೇಸ್ಟ್ ಮಾಡಿ ಹೇಳಿ. ಓಕೆ, ಖಂಡಿತವಾಗ್ಲೂ ಹೇಳ್ತೀನಿ. ಮೂಲಂಗಿ ಪಲಾವ್ ಅಂತೂ ರೆಗ್ಯುಲರ್ ತುಂಬ ಪಲಾವ್ಸ್ ಎಲ್ಲ ತಿಂದಿದ್ದೀನಿ, ಇದು ಮೂಲಂಗಿ ಪಲಾವ್ ಸ್ಪೆಷಲ್ಲೇ ನಿಜ ಹೇಳ್ಬೇಕಂದ್ರೆ. ಓಕೆ, ಒಂದು ಮೂಲಂಗಿ ಪೀಸೇ ನೋಡೋಣ. ನೀವು ಹೇಳಿದ್ರಲ್ಲ ಅದು ಏನೂ ವಾಸನೆ ಇರಲ್ಲ ಅಂತ, ಗೊತ್ತಾಗಲ್ಲ ಅಂತ. ಪಲಾವ್ ಅದ್ಭುತವಾಗಿ ಮಾಡಿದ್ದೀರಾ. ನೀವು ಹೇಳ್ದಂಗೆ ಮೂಲಂಗಿ ಅಂತ ಅನ್ನಿಸ್ಲೇ ಇಲ್ಲ. ಮೂಲಂಗಿ ತಿಂದೆದವರು ಅಂದರೆ ಮಕ್ಕಳು ಯೂಶಲಿ ಬೇಡ ಅಂತ ಹೇಳ್ತಾ ಇರ್ತಾರಲ್ಲ, ಅವ್ರಿಗೂ ಇದನ್ನು ಮಾಡಿಕೊಡ್ಬೋದು. ಒಂದು ಸ್ವಲ್ಪ ರೆಗ್ಯುಲರ್ ಪಲಾವ್ಗಿಂತ ಒಂದು ಡಿಫ್ರೆಂಟ್ ಆಗಿದೆ, ಯಾಕಂದರೆ ಆ ಮಸಾಲೆದೇನೋ ಒಂದು ಒಳ್ಳೆ ಫ್ಲೇವರ್ ಇದೆ. ಪಲಾವ್ ರೈಸ್ ಬಾತು ಏನೋ ಒಂಥರ ಮಿಕ್ಸ್ ಆಗಿಬಿಟ್ಟು ಒಂಥರ ವಿಭಿನ್ನವಾಗಿದೆ, ಚೆನ್ನಾಗಿದೆ. ಮನೇಲಿ ಎಲ್ಲರೂ ಮಾಡ್ಕೋಬೋದು. ಅಮ್ಮಂದ್ರು ಮಕ್ಕಳಿಗೆ ಮೂಲಂಗಿ ಬೇಡ ಅನ್ನೋ ಮಕ್ಕಳಿಗೆ ಇದನ್ನು ಮಾಡಿಕೊಡ್ಬೋದು. ಖಂಡಿತವಾಗ್ಲೂ ರುಚಿಯಾಗಿದೆ. ಥ್ಯಾಂಕ್ಸ್. ಇವತ್ತು ನಮ್ಮ ಖಾನಾವಳಿಗೆ ಬಂದು ಒಂದು ಹೊಸ ರೆಸಿಪಿ ಮೂಲಂಗಿ ಪಲಾವನ್ನು ಮಾಡಿ ತೋರಿಸಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ಬಸವ ವಾಹಿನಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ವೀಕ್ಷಕರೇ, ಮೂಲಂಗಿ ಪಲಾವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ಮೂಲಂಗಿ ಪಲಾವ್ ಮಾಡಲು ಬೇಕಾಗುವ ಪದಾರ್ಥಗಳು: ನೆನೆಸಿದ ಅಕ್ಕಿ 1 ಬೌಲ್, ಮೂಲಂಗಿ ಅರ್ಧ ಬೌಲ್, ಈರುಳ್ಳಿ 1 ಬೌಲ್, ಕರಿಬೇವು ಸ್ವಲ್ಪ, ಬೆಳ್ಳುಳ್ಳಿ 4ರಿಂದ 5, ಶುಂಠಿ 1 ಇಂಚು, ಸಾಸುವೆ ಸ್ವಲ್ಪ, ತುಪ್ಪ 2 ಚಮಚ, ಚಕ್ಕೆ, ಲವಂಗ, ಏಲಕ್ಕಿ ತಲಾ 2, ಉಪ್ಪು ರುಚಿಗೆ, ಕೊಬ್ಬರಿ ತುರಿ 1 ಬೌಲ್, ಮಸಾಲೆ ಪೌಡರ್ 2 ಚಮಚ. ಮೂಲಂಗಿ ಪಲಾವ್ ಮಾಡುವ ವಿಧಾನ: ಒಂದು ಮಿಕ್ಸಿ ಬೌಲ್ಗೆ ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಏಲಕ್ಕಿ, ಕೊಬ್ಬರಿ ತುರಿ, ಕೊತ್ತಂಬರಿ ಸೊಪ್ಪು, ಪುದೀನ ಹಾಕಿ ರುಬ್ಬಿಕೊಳ್ಳಿ. ನಂತರ ಸ್ಟವ್ ಹಚ್ಚಿ ಅದರ ಮೇಲೆ ಒಂದು ಕುಕ್ಕರ್ ಪಾತ್ರೆಯನ್ನು ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ಕಾದ ನಂತರ ಸಾಸುವೆ, ಕರಿಬೇವು, ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಬಾಡಿಸಿಕೊಳ್ಳಿ. ನಂತರ ಮೂಲಂಗಿ ಹಾಕಿ ಬಾಡಿಸಿಕೊಳ್ಳಿ. ನಂತರ ಅದಕ್ಕೆ ಮಸಾಲೆ ಪುಡಿ, ರುಬ್ಬಿಕೊಂಡ ಮಿಶ್ರಣ, ನೆನೆಸಿದ ಅಕ್ಕಿ, ನೀರು, ರುಚಿಗೆ ಉಪ್ಪು ಹಾಕಿ 1 ಕೂಗು ಕೂಗಿಸಿಕೊಳ್ಳಬೇಕು. ನಂತರ ಕುಕ್ಕರ್ ಮುಚ್ಚುಳ ತೆಗೆದು ಅದಕ್ಕೆ ತುಪ್ಪ, ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದರೆ ಬಿಸಿ ಬಿಸಿಯಾದ ಮೂಲಂಗಿ ಪಲಾವ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ ಮೂಲಂಗಿ ಪಲಾವನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.